ಎಲ್ಲ ಹೇಗಿದ್ದೀರಾ? ಹೌ ಆರ್ ಯು ಆಲ್? ರೈಟ್. ವೆಲ್ಕಮ್ ಬ್ಯಾಕ್ ಟು ಎಡ್ಮೋ ಚಾನಲ್. ನಾನು ವಿಡಿಯೋ ಮಾಡಿ ತುಂಬಾ ದಿವಸ ಆಯ್ತಲ್ವಾ? ಐ ಆಮ್ ರಿಯಲಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಆ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನಾನು ಹೊಸ ಟಾಪಿಕ್ ಒಂದಿಗೆ ಬಂದಿದ್ದೀನಿ. ತುಂಬಾ ಜನ ಆರ್ಟಿಕಲ್ಸ್ ಬಗ್ಗೆ ಮಾಡ್ರಿ ಅಂತ ಹೇಳಿದ್ದೀರಾ, ಅದಕ್ಕೋಸ್ಕರ ಆರ್ಟಿಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆರ್ಟಿಕಲ್ಸ್ ಅಂದ್ರೆ ಏನು? ಆರ್ಟಿಕಲ್ಸ್ ತುಂಬಾ ಜನ ಅನ್ಕೋತೀರಾ, ಆರ್ಟಿಕಲ್ಸ್ ಅಂದ್ರೆ ತುಂಬಾ ಈಸಿ ಅಂತ ಅನ್ಕೋತೀರಾ, ರೈಟ್? ಸೊ ಆರ್ಟಿಕಲ್ಸ್ ಆರ್ ನಥಿಂಗ್ ಬಟ್ modifier. They are nothing but modifier. So something that modifies the entire sentence is called as modifier ಅಂತ ಕರಿತೀವಿ, ಅಥವಾ ಅದನ್ನ ಆರ್ಟಿಕಲ್ಸ್ ಕೂಡ ಒನ್ ಆಫ್ ದ modifier ಅಂತ ಹೇಳ್ತೀವಿ. ಅಲ್ವಾ? ರೈಟ್. ಹಾಗಿದ್ರೆ ಆರ್ಟಿಕಲ್ಸ್ ಇದರಲ್ಲಿ ಎಷ್ಟು ವಿಧಾನಗಳಿವೆ? ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್. ದ ಫಸ್ಟ್ ಒನ್ ಈಸ್ ಡೆಫಿನೆಟ್ ಆರ್ಟಿಕಲ್. Definite article. The other one is indefinite article. Indefinite article. ಹಾಗಿದ್ರೆ ಡೆಫಿನೆಟ್ ಆರ್ಟಿಕಲ್ ಯಾವುದು? ಒಂದೇ ಒಂದು ದ. ಇಂಡೆಫಿನೆಟ್ ಆರ್ಟಿಕಲ್ ಯಾವುದು? ಎ ಅಂಡ್ ನೆನಪಲ್ಲಿ ಇಟ್ಕೊಳ್ಳಿ. ಡೆಫಿನೆಟ್ ಆರ್ಟಿಕಲ್ ಒಂದೇ ಒಂದು ಇರುವಂತದ್ದು, ಅದು ದ. ಇಂಡೆಫಿನೆಟ್ ಆರ್ಟಿಕಲ್ ಎ ಅಂಡ್ ಆಂಡ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ indefinite article and definite article? Definite article is a article which is specified, which is used for a specific thing. ಈ ಡೆಫಿನೆಟ್ ಆರ್ಟಿಕಲ್ ಅನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಅಂದ್ರೆ, ತುಂಬಾ ಕಡೆ ನಾವು ಇದನ್ನ ಬಳಸ್ತೀವಿ. ಮೊದಲನೇದಾಗಿ ನಾವು ಬಳಸುವಂತದ್ದು in front of ಯಾವುದು? in front of name of the mountain. In front of the mountain, for example, the Himalaya, the Narmadas. ಅರ್ಥ ಆಗ್ತಿದಲ್ವಾ? ಅದಾದ್ಮೇಲೆ ದ ಸಹ್ಯಾದ್ರಿ, ದ ಕೋರಮಂಡಲ್ ಕೋಸ್ಟ್. ಅರ್ಥ ಆಗ್ತಿದಲ್ವಾ? ಸೊ ಮಲಬಾರ್ ಕೋಸ್ಟ್. ಇವೆಲ್ಲ ಹೇಳಬೇಕಾದ್ರೆ ನಾವ್ ಯಾವ್ದನ್ನ ಉಪಯೋಗಿಸ್ತೀವಿ? ಡೆಫಿನೆಟ್ ಆರ್ಟಿಕಲ್ ದ ಅನ್ನ ಉಪಯೋಗಿಸ್ತಾ ಇದೀವಿ, ಬಿಕಾಸ್ ಇಟ್ ಇಸ್ ಎ ಮೌಂಟೇನ್ ರೇಂಜ್. ಅರ್ಥ ಆಗ್ತಿದಲ್ವಾ? ಅದೇ ತರ ಆಲ್ಫ್ ಅಂತ ಒಂದು ಮೌಂಟೇನ್ ಬರುತ್ತೆ. ಆಲ್ಫ್ ಅನ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ದಿ ಆಲ್ಫ್. ಯಾಕೆ ದಿ ಆಲ್ಫ್ ಅಂತ ಬರುತ್ತೆ? ಬಿಕಾಸ್ ಆಸ್ ಸೌಂಡ್ ಇಸ್ ದೇರ್. ಆಸ್ ಸೌಂಡ್, ಈ ಲೆಟರ್ ಎ ಇರೋದಕ್ಕೋಸ್ಕರ ಅಲ್ಲ, ಯಾವ್ದಕ್ಕೋಸ್ಕರ ಬರ್ತಾ ಇರುವಂತದ್ದು? ಸೌಂಡ್ ಆ ಇದೆ. ಇದನ್ನ ಫೋನೆಟಿಕ್ಸ್ ಅಂತ ಕರೀತಾರೆ. ಅರ್ಥ ಆಗ್ತಿದಲ್ವಾ? ಆ ಅನ್ನೋ ಸೌಂಡ್ ಇರೋದ್ರಿಂದ ಆಲ್ಫ್ ಅಂತ ಕರಿತಿದೀವಿ. ಸೊ ಹಾಗಾಗಿ ಆ ಅನ್ನೋದು ವಾವಲ್ ಸೌಂಡ್. ಇನ್ ಫ್ರಂಟ್ ಆಫ್ ದ ವಾವಲ್ ಸೌಂಡ್, when we use this particular definite article, it becomes the, which becomes the strong form of the same the. ದ ಮತ್ತೆ ದಿ ಗೆ ಏನ್ ವ್ಯತ್ಯಾಸ ಅಂದ್ರೆ, ದಿ ಬಿಕಮ್ಸ್ ದಿ ಸ್ಟ್ರಾಂಗ್ ಫಾರ್ಮ್ ಆಫ್ ದ ಸೇಮ್ ದ. ಅರ್ಥ ಆಗ್ತಿದಲ್ವಾ? ಸೊ ಹಾಗಾಗಿ ದಿ ಆಲ್ಫ್ ಅಂತ ಕರಿತೀವಿ. ಅದೇ ತರ ನೆಕ್ಸ್ಟ್ ನೇಮ್ ಆಫ್ ದ ರಿವರ್. ಅರ್ಥ ಆಗ್ತಿದಲ್ವಾ? ಈಗ ನಾನು ದ ಕಾವೇರಿ ಅಂತ ಹೇಳಿದ್ರೆ ಏನಾಗುತ್ತೆ? ಇಟ್ ಬಿಕಮ್ಸ್ ಎ ರಿವರ್. ಬರೀ ಕಾವೇರಿ ಅಂದ್ರೆ ಪಕ್ಕದ ಮನೆ ಕಾವೇರಿ ಆಗ್ತಾಳೆ. ಅರ್ಥ ಆಗ್ತಿದಲ್ವಾ? ಸೊ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಸೊ ಯಮುನಾ, ಯಮುನಾ ಅಂತ ಹೇಳಿದಾಗ ಅದು ಒಂದು ಹುಡುಗಿ ಹೆಸರಾಗುತ್ತೆ. ದ ಯಮುನಾ ಅಂತ ಹೇಳಿದಾಗ ಅದು ನದಿಯ ಒಂದು ಹೆಸರಾಗುತ್ತೆ. ಇನ್ ಫ್ರಂಟ್ ಆಫ್ ದ ರಿವರ್ ವಿ ಯೂಸ್. ಇನ್ ಫ್ರಂಟ್ ಆಫ್ ಸೇಕ್ರೆಡ್ ಬುಕ್ಸ್. ಸೇಕ್ರೆಡ್ ಬುಕ್ಸ್ ಯಾವುದು? ರೈಟ್. ಸೊ ಭಗವದ್ಗೀತಾ ಆಗಿರ್ಬೋದು, ಅಥವಾ ಖುರಾನ್ ಆಗಿರ್ಬೋದು, ಅಥವಾ ವೇದಾಸ್ ಆಗಿರ್ಬೋದು, ಅಥವಾ ಬೈಬಲ್ ಆಗಿರ್ಬೋದು, ಅಂಗಾಸ್ ಆಗಿರ್ಬೋದು, ತ್ರಿಪಿಟಿಕಾಸ್ ಆಗಿರ್ಬೋದು. ಇವೆಲ್ಲದಕ್ಕೂ ನಾವೇನಂತ ಹೇಳ್ತೀವಿ? ದ ಭಗವದ್ಗೀತಾ, ದ ಬೈಬಲ್, ದ ಖುರಾನ್, ದ
Vedas. ಎಲ್ಲದಕ್ಕೂ ಕೂಡ ನಾವೇನು ಯೂಸ್ ಮಾಡ್ತೀವಿ, ಡೆಫಿನೆಟ್ ಆರ್ಟಿಕಲ್ ದ ಅನ್ನ ಉಪಯೋಗಿಸ್ತೀವಿ. ಅದೇ ರೀತಿ ನಾವು ಯಾವ್ದ್ರ ಮುಂದೆ ಇನ್ನೂ ಕೂಡ ನಾವು ಯಾವ್ದ್ರ ಮುಂದೆ ಉಪಯೋಗಿಸ್ತೀವಿ ಅಂದ್ರೆ, ಈಗ ಡೆಫಿನೆಟ್ ಆರ್ಟಿಕಲ್ ಅನ್ನ ಯುನೀಕ್ ಥಿಂಗ್ಸ್ ಅಂತ ಏನ್ ಕರಿತೀವಿ. ಯುನೀಕ್ ಥಿಂಗ್ಸ್, ಯುನೀಕ್ ಅಂದ್ರೆ ಸ್ಪೆಷಲ್ ಥಿಂಗ್ಸ್. ಸ್ಪೆಷಲ್ ಥಿಂಗ್ಸ್ ಈಗ ಫಾರ್ ಎಕ್ಸಾಂಪಲ್ ಸೂರ್ಯ, ಚಂದ್ರ ಇವರೆಲ್ಲ ಒಬ್ಬೊಬ್ಬರೇ ಇರುವಂತದ್ದು. ಅವಾಗ ನಾವೇನಂತ ಹೇಳ್ತೀವಿ, ದ ಸನ್, ದ ಮೂನ್, ದ ಮೂನ್, ದ ಸನ್ rises in the east, the moon looks so beautiful. ಅರ್ಥ ಆಗ್ತಿದಲ್ವಾ? ಸೊ ಅವಾಗ ನಾವೇನ್ ಮಾಡ್ತೀವಿ, ಯುನೀಕ್ ಥಿಂಗ್ಸ್ ಗೆ ನಾವೇನ್ ಮಾಡ್ತೀವಿ, ಡೆಫಿನೆಟ್ ಆರ್ಟಿಕಲ್ ನ ಬಳಸ್ತೀವಿ. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ನೆನಪಲ್ಲಿ ಇಟ್ಕೋಬೇಕು, ಇದು ಬಿಟ್ಟು ಕೂಡ ತುಂಬಾ ಸಲ ನಾವೇನ್ ಮಾಡ್ತೀವಿ, ಡೆಫಿನೆಟ್ ಆರ್ಟಿಕಲ್ ಅನ್ನು ಉಪಯೋಗಿಸ್ತೀವಿ. ನಾನು ಹೇಳ್ತಾ ಹೋದ್ರೆ ಸಮಯ ಸಾಕಾಗಲ್ಲ, ಆ ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಡೆಫಿನೆಟ್ ಆರ್ಟಿಕಲ್ ಅನ್ನ ನೀವು ಬೇರೆ ಒಂದು ಸನ್ನಿವೇಶದಲ್ಲಿ ಉಪಯೋಗಿಸಬೇಕು. ಇಫ್ ಯು ಆರ್ ಯೂಸಿಂಗ್ definite article the in some other occasion, that means you will have to use indefinite article at least once. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಮೈ ಸ್ಕೂಲ್ ಈಸ್ ವೆರಿ ಬ್ಯೂಟಿಫುಲ್, ದ ಸ್ಕೂಲ್ ಈಸ್ ವೆರಿ ಓಲ್ಡ್. ಮೈ ಸ್ಕೂಲ್ ಈಸ್ ವೆರಿ beautiful. The school is old. The school is old. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ನಾನೇನ್ ಮಾಡಿದ್ದೀನಿ, ಸ್ಕೂಲ್ ಅಂತೇಳಿ ಮೊದಲನೇ ಬಾರಿ ನಾನೇನ್ ಮಾಡಿದ್ದೀನಿ, ಉಪಯೋಗಿಸಿದ್ದೀನಿ. ಅದೇ ಸ್ಕೂಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಡೆಫಿನೆಟ್ ಆರ್ಟಿಕಲ್ ಉಪಯೋಗಿಸಿದ್ದೀನಿ. ನೆನಪಲ್ಲಿ ಇಟ್ಕೋಬೇಕು. Whenever you are using this particular definite article, the rule says that at least it has to be used at least once, or it should be used with some other indefinite article prior the use of definite article together with the same. ಅರ್ಥ ಆಗ್ತಿದಲ್ವಾ? ಸೊ ಹಾಗಾಗಿ ಇದನ್ನ ನೆನಪಲ್ಲಿಟ್ಕೊಳ್ಳಿ.